ನಿಮ್ಮ ವಾಹಿನಿ. ಸುರೇಶ್ ಅವರು ಗೊಂದಲ ಇದೆ, ಅದನ್ನ ಬಗೆಹರಿಸಬೇಕಾಗಿರೋದು ನೀವೇನೇ ಅಂತ. ನಾವು ನ್ಯೂನತೆಗಳಿದ್ದರೆ ಸರಿಪಡಿಸ್ತೀವಿ ಅಂತ ಹೇಳಿದ್ದೀವಿ. ಇನ್ನೂ ಅಭಿಪ್ರಾಯ ಕೊಟ್ಟಿಲ್ಲ. ಅವರಿಗೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅವರ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ್ದೀವಿ. ಅವರ ಅಭಿಪ್ರಾಯಗಳು ಹೇಳಿದ ಮೇಲೆ ಈ ಕ್ಯಾಬಿನೆಟ್ ಮುಂದೆ ತಗೊಬಂದು ವಿಲ್ ಟೇಕ್ ಎ ಡಿಸಿಷನ್. 84ರ ಸಮೀಕ್ಷೆಯಲ್ಲಿ ಇದ್ದಂಥ ಇದಕ್ಕೂ ವಿಚಾರಕ್ಕೂ ಈಗ ಭಾಳ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಮುಸ್ಲಿಮರು 90% ಹೆಚ್ಚಿಗೆ ಆಗಿದೆ, ಅದರಲ್ಲಿ ಲಿಂಗಾಯತರ ಜನಸಂಖ್ಯೆಯಲ್ಲಿ 8% ಮಾತ್ರ ಏರಿಕೆ ಆಗಿರೋದು. ಉದಯ, ಇದು ಜನಸಂಖ್ಯೆ ಕಡಿಮೆ ಆಗಿದೆ ಹೆಚ್ಚಾಗಿದೆ ಅಂತ ಸರ್ವೆನಲ್ಲಿ ಗೊತ್ತಾಯ್ತಾ? ಈಗ ಯಾವ ಆಧಾರದ ಮೇಲೆ ನಿನಗೆ ಹೇಳ್ತೀಯ? ನಿನಗೆ ಆಧಾರ ಏನಯ್ಯ? ಅಲ್ಲ, ನಿನಗೇನು ಆಧಾರ? 84ರಲ್ಲಿ ಏನಾಗಿತ್ತು? ಗಣತಿ ಆಗಿತ್ತಾ? ಆಗಿದೆ ಅಂತ ಹೇಳ್ತಾ ಇರೋದು. ಯಾರು ಹೇಳಿರೋದು? ಬಿಜೆಪಿಯವರು ಹೇಳ್ತಾರೆ ಅಂತಲ್ಲ. ಬಿಜೆಪಿಯವರು ಜಯಪ್ರಕಾಶ್ ಹೆಗಡೆ ಮಾಡಿದ್ದವ್ರು ಯಾರು? ಯಾವ ಪಾರ್ಟಿಯವರಯ್ಯ? ನಿನಗೆ ಗೊತ್ತಾ ಜಯಪ್ರಕಾಶ್ ಹೆಗಡೆ ಅಂತ ಯಾರು ಅಂತ? ಮತ್ತೆ ಅವರೇ ಕೊಟ್ಟಿರೋದಲ್ಲ ವರದಿ. ಮೆಂಬರ್ಗಳು ಅವರೇ ಮೆಂಬರ್ಗಳು ಅವರೇ ವರದಿ ಕೊಟ್ಟಿರೋದಲ್ಲಪ್ಪ. ಬಿಜೆಪಿಯವ್ರಿಗೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಅವರು ಅಪಾಯಿಂಟ್ ಮಾಡಿದಂಥ ಅಧ್ಯಕ್ಷನೇ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಗೊತ್ತಾಯ್ತಾ? ಕಾಂತರಾಜು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಆಧಾರದ ಮೇಲೆ ಇವರು ಶಿಫಾರಸು ಮಾಡಿದ್ದಾರೆ ಅಲ್ವಾ? ನೋಡೋಣ, ಮಿನಿಸ್ಟ್ರಿಗಳೆಲ್ಲ ಅವರು ಅಭಿಪ್ರಾಯ ಹೇಳಲಿ, ಆಮೇಲೆ ಕ್ಯಾಬಿನೆಟ್ನ ಮುಂದೆ ಇಟ್ಟು ವಿಲ್ ಟೇಕ್ ಇಟ್ ಡಿಸಿಷನ್. ಸರ್, ಬೆಂಗಳೂರಿನಲ್ಲಿ ವಿಂಗ್ ಕಮಾಂಡರ್ ಒಬ್ಬ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾನೆ, ಜೊತೆಗೆ ಕನ್ನಡಿಗರ ಮೇಲೆ ಕೆಟ್ಟದಾಗಿ ಬಿಂಬಿಸುವಂತ ಪ್ರಯತ್ನಗಳು ಕೂಡ ಆಗಿದೆ. ಭಾಷಾ ವಿಚಾರದಲ್ಲಿ ಅದಕ್ಕೆ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಯಾರೇ ಆಗಲಿ, ವಿಂಗ್ ಕಮಾಂಡರ್ ಆಗಲಿ ಯಾರು ಆಗಲಿ, ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ಅದರಿಂದ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿ. ಭಾಷಾ ವಿಚಾರದಲ್ಲಿ ನಿರಂತರವಾಗಿ ದಬ್ಬಾಳಿಕೆ ನಡೀತಾ ಇದೆ ಅಂತ. ನೋಡಪ್ಪ, ಭಾಷೆ ಹಿಂದಿ ಏರಿಕೆಗೆ ನಾವು ಬಿಡಲ್ಲ. ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ, ಒಪ್ಪಲ್ಲ ಅಂತ ಹೇಳಿದ್ದೀವಿ. ದಟ್ ಈಸ್ ಅವರ್ ಸ್ಟ್ಯಾಂಡ್, ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಂಡ್. ಅಲ್ಲ, ದ್ವಿಭಾಷಾ ನೀತಿ ತಂದಿದ್ದೀವಲ್ಲ ಈಗಾಗಲೇ. ತರ್ತೀರ ಅಂತಲ್ಲ, ಈಗಾಗಲೇ ದ್ವಿಭಾಷಾ ನೀತಿ ಇದೆ. ಮಾತೃಭಾಷೆ ಮತ್ತು ಇಂಗ್ಲೀಷ್ ಭಾಷೆ ಇದೆ. ಹಿಂದಿನೂ ಕಲಿಯೋ ಅವಕಾಶ ಇದೆ ಅದಕ್ಕೆ. ಕೇವಲ ಇಂಗ್ಲೀಷ್ ಮತ್ತು ಕನ್ನಡ ಮಾತ್ರ. ಯಾವುದು? ಹಿಂದಿನೂ ಅವಕಾಶ ಇದೆಯಲ್ಲ ಅಂತ ಸರ್. ಇಲ್ಲಿ ಹಿಂದಿ ಎಲ್ಲಿದೆ? ಹಿಂದಿ ಅವಕಾಶ ಇದೆ, ಆ ಕಾರಣಕ್ಕೋಸ್ಕರ ಈ ರೀತಿ. ನಾನು ತ್ರಿಭಾಷಾ ಸೂತ್ರ ಇಲ್ಲ. ನಾವು ಕನ್ನಡ ಮತ್ತು ಇಂಗ್ಲೀಷ್ ಅಷ್ಟೇ ಕಲಿಸೋದು. ಸರ್, ಕೆಪಿಎಸ್ಸಿ ಏನಾಯ್ತು ಸರ್? ಪಾದಯಾತ್ರೆ ಮಾಡ್ಲಿಕ್ಕೆ ಅಂತ ಹೊರಟಿದ್ದಾರೆ. ಸೆಷನ್ ಕೂಡ ಬಹಳ ಚರ್ಚೆ ಆಗಿತ್ತು. ಯಾರು? ಕೆಪಿಎಸ್ಸಿ ಪಬ್ಲಿಕ್ ಸರ್ವಿಸ್ ಕಮಿಷನ್. ಏನು ಈಗ ಅದು ಇದ್ರ ಎಕ್ಸಾಮ್ ವಿಚಾರವಾಗಿ ಇದಾಗಿದೆ. ಕೋರ್ಟ್ಗೆ ಹೋಗಿದೆಯಲ್ಲಪ್ಪ ಅದು. ಈಗ ಅವ್ರು ಪಾದಯಾತ್ರೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಯಾರು? ಈಗ ಏನು ಅಭ್ಯರ್ಥಿಗಳು ಯಾರಯ್ಯ? ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.